ಕಿ ಭಾರತ್ ಮಾತಾ ಕಿ ರೈತ ಪರ ಹೋರಾಟಕ್ಕೆ ನಿಂಬೆ ಬೆಳೆಗಾರರ ರೈತರ ಹೋರಾಟಕ್ಕೆ ಇವತ್ತಿನ ನಿಂಬೆ ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ರೈತರ ಪ್ರಭುಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಎಲ್ಲ ಪಕ್ಷದ ನಾಯಕರಲ್ಲಿ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ಹಾಗೂ ಪತ್ರಿಕಾ ಬಳಗದವರಲ್ಲಿ ತಾಲೂಕಿನ ಸಮಸ್ತ ಎಲ್ಲ ತಾಲೂಕಿನ ಯಾಕಂದ್ರೆ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ನನ್ನ ದೇವರ ಆಗಿರ್ತಕ್ಕಂಥ ರೈತ ಪ್ರಭುಗಳಲ್ಲಿ ಕೂಡ ನಮ್ಮನ್ನು ಸಲ್ಲಿಸಿ ವಿಶೇಷವಾಗಿ ನಮ್ಮ ಸಿರಸೂರಗೌಡರು ಈ ಲಿಂಬೆ ಬೆಳೆಗಾರರ ಹೋರಾಟ ಮಾಡೋಣ ಅನ್ನುವಂಥದ್ದು ವಿಚಾರವನ್ನು ಬಂದ ತಕ್ಷಣ ಹೌದಪ್ಪ ಮಾಡಬೇಕಾಗ್ಯದ. ಯಾಕಂದ್ರೆ ಕೇವಲ 500 400 ಒಂದು ಗಾಜಿಗೆ ಮಾರಿದ್ರೆ 300 ಅಥವಾ 350 ಅಥವಾ ಕೆಲವೊಬ್ರು 400 ರೂಪಾಯಿ ಅನ್ನೋದು ಹೆಣ್ಮಕ್ಳಿಗೆ ಕೊಡ್ಲಕ್ಕಂತಾರೆ. ಅಲ್ಲ ಅಷ್ಟಿಲ್ಲ, ನಾವು 300 ಕೊಡ್ತೇವೆ, ನೀವು ಕೆಲವೊಂದು 400 ಕೊಡ್ತೀರಿ, ಕೆಲವೊಂದು ಅದಾವ. ನೀವು ಇದು ಹೆಚ್ಚಿಗೆ ಹೇಳ್ಕೊತೇವೆ, ಅವ್ರೇನು ಹೆಚ್ಚು ಮಾಡ್ಕೊಂಡು ಕೊಂಡ್ರೆ ಹಾಗೆಲ್ಲ ಹೋಗ್ಬೇಡ್ರಿ, ಇರಲಿ. ಅದು ಕೆಲವು ಕಡೆ ಇರ್ಬೋದು, ಯಾಕಂದ್ರೆ ಆಳುಗಳು ಸಿಗಲಿಲ್ಲ ಅಂದ್ರೆ ಅನಿವಾರ್ಯ ಇರ್ತದೆ. ನೀವು 500 ಕೊಟ್ಟು ಬಗ್ಗೆ ಆಗ್ತದೆ, 600 ಅನಿವಾರ್ಯ ಅದ. ಯಾಕಂದ್ರೆ ಈಗೆಲ್ಲ ಏನು ಸರ್ಕಾರಿ ಪುಸ್ತಕ ಕೊಡ್ಲಕ್ಕಂದ್ರೆ ಅವರಲ್ಲಿ ದುಡಿಬೇಕು. ದುಡಿದು ನಾವು ಮೈ ಮುಡಿದು ತಿಂದಾಕ್ರೆ ಮಾತ್ರ ನಮ್ಗೆ ಹೊಟ್ಟಿಗೆ ಬರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಹೀಗಾಗಿ ಡೆಂಟಲ್ ಸೆಕ್ಟರ್ಗೆ ಏನಂದ್ರೆ ಈಗ 50-60 ವರ್ಷಗಳಿಗೆ ನಾವು ಅದನ್ನು ಹಲ್ಲಿ ಹಚ್ಲಿಕ್ಕೆ. ಆದ್ರೆ ಅವಾಗಿನ ಮಂದಿ ಹಿಂಗೆ ಇದ್ದಿದ್ದಿಲ್ಲ. ಹೆಣ್ಮಕ್ಳು ನೋಡ್ಬೇಕ್ರೆ ಹೊಟ್ಟೆ ಆದವರು ನೀರು ಸೇರಿ ನೀರು ತೊಗೊಂಡು ಬರ್ತಿದ್ರು, ಇದು ಮಾಡ್ಕೊಂಡು ಬರ್ತಿದ್ರು. ಇರಲಿ, ಕಾಲ ತಕ್ಕಂತೆ ನಾವು ಹೋಗ್ಬೇಕಾಗ್ಯದ. ಆದರೆ ಇವತ್ತಿನ ದಿವಸ ನಮ್ಮ ಪರಿಸ್ಥಿತಿ ಏನಾಗ್ಯವಪ್ಪ ಅಂತ ಹೇಳಿದ್ರೆ, ಇವತ್ತು ಹಿಂಡಿ ಬೆಳೆಗಾರರು ಒಂದು ಹಿಂಡಿ ಅಭಿವೃದ್ಧಿ ಆಗಿದೆ. ಆ ಅಭಿವೃದ್ಧಿ ಮಂಡಳಿ ನಮ್ಮೆಲ್ಲ ಹಿರಿಯರು ಹೇಳಿದಾಗ ಏನೂ ಇದ್ದು ಇಲ್ಲ, ಅದು ಇದ್ದು ಸತ್ತಾಗ ಆಗಿಬಿಟ್ಟದು. ಪಾಪ ನಮ್ಮ ಹಿರಿಯ ಮನುಷ್ಯರಿಗೆ ಲಿಂಬಿ ಅಭಿವೃದ್ಧಿ ಏನು ಅಧ್ಯಕ್ಷರು ಮಾಡ್ಯಾರ, ಅವ್ರ ಹಿರಿಯರ ಒಂದು ಸಮಾಜದ ಗೌರವಂತ ವ್ಯಕ್ತಿಗಳ ಪಾಪ ಮಾಡ್ಯಾರ, ಪಾಪ ಸುಳ್ಳೋ. ಆದ್ರೆ ಅವ್ರಿಗೆ ನೀವು ಅನುದಾನ ಕೊಡ್ರಲ್ಲ, ಸರ್ಕಾರದ ನಿಮಗೆ ಅದ, ಅವ್ರಿಗೆ ಅನುದಾನ ಕೊಡ್ರಿ. ರೈತರ ಸಲುವಾಗಿ ಏನ್ರ ಹೋಗಿ ಒಂದು ಅವ್ರಿಗೆ ಪರಿಸ್ಥಿತಿ ನೋಡಿ. ನಿನ್ನ ನಾನು ಇವತ್ತು ಫೇಸ್ಬುಕ್ದಾಗ ಬರ್ತದೆ, ನಾ ಎಲ್ಲರೂ ಬಿಟ್ಟು ನೀವು ನೋಡ್ಬೇಕು. ಚಲೋ ಗಿಡನೇ ಇವತ್ತೇನಂದ್ರೆ ನಮ್ಮ ರೈತರು ಇಂಡಿ ತಾಲೂಕಿನಾಗ ಯಾರೋ ಪುಣ್ಯಾತ್ಮ ಯಾರ ಹೆಸರು ಗೊತ್ತಾಗಿ ನಾನು ನೋಡಿಲ್ಲ. ಚಲೋ ಗಿಡಗಳೇ ಇವತ್ತೇನದ ಕೀರ್ತಿ ಏನದ ಜೇಸಿ ಬಿಟ್ಟಿತ್ತು ಅಂತ ಪುಣ್ಯಾತ್ಮ ಯಾಕ್ರೆ ಮಾಡಿದಪ್ಪ. ನಮ್ಮ ಕಣ್ಣ ನೀರು ಬರ್ತಾವೆ ಇದು ನೋಡಿ, ಇಲ್ಲೇ ಕೂತಾರ ನೋಡ್ರಿ ಪಾಪ, ನಮ್ಮ ಕಣ್ಣ ನೀರು ಬರ್ತಾವೆ. ಓಣ ಈಗ ರೇಟ್ ಈಗ ಒಂದು 2-3 ತಿಂಗಳು ರೇಟ್ ಇಲ್ಲ ಅಂದ್ರೆ ನಾಳೆ ಅದೇ ರೇಟ್ ಹಾಕ್ತಿದ್ರು. ಓಣ ಸರ್ಕಾರದಾಗ ನಾವು ರೈತರಿಲ್ಲ, ರೈತರ ಮ್ಯಾಗ ಸರ್ಕಾರ ಅದನ್ನು ವಿಚಾರ ಮಾಡಿ ಮೊದಲು. ನೀವು ದೇವ್ರು ಎಂದೂ ರೈತರಿಗೆ ಕೈ ಬಿಡಂಗಿಲ್ಲ. ಆದ್ರೆ ನಾವು ಯಾಕೆ ಹೋರಾಟ ಮಾಡ್ಬೇಕಾಗಿದಪ್ಪ ಅಂತ ಹೇಳಿದ್ರೆ, ಇಂಥ ಕಾಲದಲ್ಲಿ ಇರೋದ ನೀವು ನೆರವಾರಿ ಕೇಳಿ ನಾವು ಅಂತ ಹೋರಾಟ ಮಾಡಿ. ರೇಟ್ ಇಲ್ಲದಂಥ ಸಂದರ್ಭದಲ್ಲಿ ನೀವು ಏನಾದ್ರು ನಿಂಬೆ ಅಭಿವೃದ್ಧಿ ಮಾಡಿದ್ರೆ ಅಂದಾಗ ಅದಕ್ಕೊಂದು ತೇರೆ ಕಟ್ತೀವಿ. ಅದು ನಿಂಬೆ ಅಭಿವೃದ್ಧಿ ಅದು ಹೇಗಪ್ಪ ಅಂದ್ರೆ ಉಳಿದು ಕಾಯಿಪಲ್ಲೆ ಅಲ್ಲದು, ಅದು ವಾಣಿಜ್ಯವೇ. ಅದು ಎಷ್ಟೋ ಇದಕ್ಕೆ ಪ್ರಾಡಕ್ಟ್ ಆಗ್ತದೆ. ಅದು ಇವತ್ತು ಸಾಬೂನು ತಯಾರಾಗ್ತದೆ, ಕೆಲವೊಂದು ಲಿಕ್ವಿಡ್ಗಳು ತಯಾರಾಗ್ತದೆ. ಅದಕ್ಕೆ ನೀವು ಸರ್ಕಾರ ನೀವು ಎಚ್ಚೆತ್ತುಕೊಂಡಿರೋದ ಇಡೀ ನೋಡಿ ನಿಂಬೆ ಹಣ್ಣು ಇಲ್ಲಿವರೆಗೆ ಎಲ್ಲಿ ಬೇಕಾದ್ರೆ ನಿಂಬೆ ಹಣ್ಣಿಗೆ ಊಟ ಇಲ್ಲ ಅಂದ್ರೆ ನಿಂಬೆ ಹಣ್ಣಿಲ್ಲ, ನಿಂಬೆ ಹಣ್ಣು ಇಲ್ಲ ಅಂದ್ರೆ ಊಟ ಇಲ್ಲ. ಕೆಲವೊಂದು ನಿಂಬೆ ಹಣ್ಣು ಅದ. ಇವತ್ತು ಕೆಲವರು ಹೇಳ್ತಿರ್ತಾರೆ ನೀವು ವರ್ಷ ಗಟ್ಟಲೆ ಹೇಳಿದ್ರೆ ನಿಂಬೆ ಹಣ್ಣು ಏನಾಗಲ್ಲ, ಏನಾಗ್ತದೆ ಹಂಗೆ ಹೇಳ್ಬೇಕಾರೆ ಹಂಗೆ ಓದಿರ್ತದೆ. ಆದ್ರೆ ಅದ್ರೊಳಗಿದ್ದ ರಸ ಎಲ್ಲಿ ಹೋಗಲ್ಲ, ಮ್ಯಾಗ ಒಣಗಿರ್ತದೆ, ಒಳಗೆ ಸ್ವಲ್ಪ ಅನ್ನೋದು ರಸ ಇರ್ತದೆ. ಅಂತ ಶಕ್ತಿ ಏನದ ನಿಂಬೆ ಗಿಡದಲ್ಲಿ ಅದ. ಇವತ್ತು ರೈತರ ನಮ್ಮ ರೈತರು ಹೇಳ್ತೀವಿ, ಇಲ್ಲಿ ನಾವು ರೈತರು ಬೆಳೆದೋನೆ 100 ಎಕರೆ ಅದ, ನನಗೊಂದು ನಿಂಬೆ ಗಿಡ ಬೆಳೆದೀನಿ. ಬಾಸಗಿ ಗಿಡ ಹೋಗ್ಬೇಕಾದ್ರೆ ಬಂದು ನೋಡ್ರಿ. ಅಲ್ಲಿ ಹೇಗೆ ಅಂತ ಕೇಳಿದ್ರೆ ಕೆಲವೊಂದು
ಸಂದರ್ಭದೊಳಗೆ ಅದು ನಾವು ಹ್ಯಾಂಗೆ ಏನು ತಿಂದು ಇಲ್ವೋ ಮಾಡಬೇಕು ಅನ್ನೋದಿಲ್ಲ ಅಣ್ಣನಂಗೆ ನಮಗೂ ಪರಿಸ್ಥಿತಿ. ಆದರೆ ಈ 2-3 ತಿಂಗಳಲ್ಲಿ ನಾವು ಕಾಕೋಬೇಕಾಗಿದೆ ಮಾಡಬೇಕಾಗಿದೆ. ಆದ್ರೆ ಈ ನಿಂಬೆ ಅಭಿವೃದ್ಧಿ ಏನು ಮಾಡ್ಯಾರಲ್ಲ, ಇದಕ್ಕೆ ಯಾರ ರೈತರು ಇಷ್ಟು ಆಧಾರ ಕೇಳೋರು ಏನು ಒಂದು ಸರ್ವೆ ಮಾಡಿದಾರ? ಸರ್ವೆ ಮಾಡಬೇಕಾಗಿತ್ತು. ಇಷ್ಟು ಮಂದಿ ನಮ್ಮ ರೈತರು ಅದಾರ, ಆ ರೈತರಿಗೆ ನಾವು ಗೋಪನ್ ಕೊಡಬೇಕು, ಗೋಪನ್ ಮಾಡಬೇಕು. ರೈತರು ಯಾರ್ಯಾರು ಕಷ್ಟದಲ್ಲೆಲ್ಲ ಏನೇನಲ್ಲ ಅನ್ನೋಂಥದ್ದು ಸರ್ಕಾರ ಈಗ ನೀವು ಇಲೆಕ್ಷನ್ ನಿಂತ ಸರ್ ಒಂದೊಂದು ಸಮಾಜಕ್ಕೆ 5 ಕೋಟಿ ಗಂಟೆ ಕೊಡ್ತೀವಿ. ಮತ್ತು ಆ ಪಾಪ ಹಿರಿಯ ಮನುಷ್ಯರ ಲಿಂಬೆ ಅಭಿವೃದ್ಧಿ ಅಧ್ಯಕ್ಷರ 10-20 ಕೋಟಿ ಕೊಡ್ರಿ. ಹೋಗಿ ಅವ್ರಿಗೆ ರೈತರ ಮೇಲೆ ಹೋಗಿ ಅವ್ರಿಗೆ ಏನು ಇರ್ತದಲ್ಲ ಅನುದಾನ ಕೊಡಲಿ. ಅವರು ಇಂಥವೆಲ್ಲ ಅನುದಾನ ಇದು ಮಾಡಲಿ, ಉಪಯೋಗ ಮಾಡಲಿ ಅಂತ ಕೆಲಸ ಮಾಡಲಿ. ಇವತ್ತು ಸಾಕಷ್ಟು ಏನಂದ್ರೆ ಇಂಥವು ಅವಕಾಶಗಳವ. ಯಾಕೆ ಮಾಡಲ್ಲ ಈಗ ಇಂಥವೆಲ್ಲ? ರೈತರ ಸಲುವಾಗಿ, ರೈತರ ನೋವನ್ನ ಕಷ್ಟನ ನಾವೆಲ್ಲ ಇವತ್ತು ಮಾಡ್ತೇವೆ. ನಮ್ಮ ಸರ್ ಹೇಳ್ತಿದ್ರು ನಾವು ಉದ್ಯೋಗದಿಂದ ನಾವು ಏನೇನೋ ಮಾಡ್ಕೋಬೇಕಂತೇಳಿ. ಆದ್ರೆ ಸರ್ಕಾರ ನೆರವು ಇರಲಿಲ್ಲ ಅಂದ್ರೆ ಏನು ಮಾಡಲ್ಲ. ನಮ್ಮ ಎಸ್ ಟಿ ಪಾಟೀಲ್ ಎಲ್ಲಿ ಅವರು ಯಾವಾಗೂ ನಾವು ಸರ್ಕಾರ ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಸರ್ಕಾರ ಗಣ್ಯ ನಿರ್ಧಾರ ಮಾತ್ರ ಸಾಧ್ಯ ಆಗ್ತದೆ. ಅಂಧಕಾರ ಅವರು ಸಹಕಾರ ಮಾಡಿದ್ರಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಯಾವದಕ್ಕೆ ಇರ್ಲಿಕ್ಕೆ. ಈಗ ನೋಡ್ರಿ, ಕಬ್ಬಿನ ಬೆಲೆಗೆ ಹೋರಾಟ ಮಾಡಿದೆವು. ಯಾವಾಗ 3,000 ಮ್ಯಾಗ್ ಹಾಕ್ತಿದ್ದಿಲ್ಲ. ನೀವೆಲ್ಲ ರೈತರು ಸಹಕಾರ ಮಾಡಿದ್ರಿ. ಕೆಲವೊಂದು ಕಡೆ 3,300 ಕೊಟ್ಟರು. ಅಲ್ಲಿ ಏನಂತ ಕೇಳಿದ್ರು ನಮ್ಮ ಸಚಿವರು ಕೆಲವೊಬ್ರು, ಏನು ಸರ್ಕಾರ ಏನು ಹೇಳ್ತು, ಅಲ್ಲಿ ಇದು ಹೆಚ್ಚದ ರಿಕವರಿ ಹೆಚ್ಚದ ಅಂತ ಹೇಳಿದ್ರು. ಯಾಕಪ್ಪ, ನೀವು ಕೆಲವೊಂದು ರೈತರು ನಮ್ಮಲ್ಲಿ ಇರ್ತಾವ್ರಿ. ನೀವು ರೈತರು ರಿಕವರಿ ಇದ್ದವ್ರಿಗೆ 3,300 ಕೊಡ್ಬೇಕಾಯ್ತಲ್ಲ. ರಿಕವರಿ ಇಲ್ಲದವ್ರಿಗೆ ಬಿಡ್ರಿ. ಯಾಕೆ ಕೊಡ್ಲಿಲ್ಲ? 3,000 ಯಾಕೆ ಮಾಡಿದ್ರಿ? ನೀವು ಶಾಸಕರು ಇದ್ದಂಥವ್ರು ಹೋಗಿ ಏನದ ನಮ್ಮ ರೈತರಿಗೆ ತಗೊಂಡು, ಆ ಫ್ಯಾಕ್ಟ್ರಿಯವ್ರಿಗೆ ತಗೊಂಡು ಸಂಬಂಧಿಸುವಾಗಿ ಏನದ ನೀವು ಇದು ಮಾಡಬೇಕಾಗಿತ್ತಲ್ಲ, ಕೇಳಬೇಕಾಗಿತ್ತಲ್ಲ. ಇವತ್ತು ಫ್ಯಾಕ್ಟ್ರಿ ಉಳಬೇಕಾಗ್ಯದ, ನಮ್ಮ ರೈತರು ಉಳಬೇಕಾಗ್ಯದ. ಎಷ್ಟು ಪಾಠ ಸರಿಯಾದ ನೀವು ವಿಚಾರ ಮಾಡಬೇಕಾಗಿತ್ತಲ್ಲ, ಮಾಡಿದ್ರೆ ಅದರಂಗೆ ನೀವು ಮಾಡಬೇಕು. ಇವತ್ತೇನು ನಿಂಬೆ ಅಭಿವೃದ್ಧಿ ಮಾಡಿರಿ, ಆಫೀಸಲ್ಲೆಲ್ಲ ಏನು ಮಾಡಬೇಕಲ್ಲ, ಎಂ ಡಿ ಅವರೆಲ್ಲ ಅಧಿಕಾರಿಗಳು ಇವರೆಲ್ಲ ರೈತರಿಗೆ ಹೋಗಿ ಕೇಳಬೇಕು. ಅವ್ರು ಎಷ್ಟು ನಮ್ಮಲ್ಲಿ ತಾಲೂಕಿನ ರೈತರು ನಿಂಬೆ ಪರ್ಟಿಕಲಿ ನಿಂಬೆ ನಾಡಂತ ನಾವು ಏನು ಹೆಸರು ಕೊಡಿದೆವು, ಎಷ್ಟು ಮಾಡಿದೆವು ಅನ್ನೋದು ನಮ್ಮಲ್ಲಿ ಗೊತ್ತಬೇಕು. ಅವರು ಇಲ್ಲಿ ಕೊಡಬೇಕು. ಯಾರ್ಯಾರಿಗೆ ಏನೇನ ಸವಲತ್ತುಗಳವ, ಅವ್ರ ಸವಲತ್ತುಗಳವ. ನಾವು ಭಾರತ ಜನತಾ ಪಾರ್ಟಿ ಹಿಂದಿನ ನಮ್ಮ ಹಿರಿಯರು ಹೇಳಿದಾಗ ಅಶೋಕ್ ಅಲ್ಲಾಪುರ ನಮಗೆ ಅವರೆಲ್ಲ ರೈತರಿಗೆ, ಕೆಲವರು ರೈತರಿಗೆ ಕರೆಸಿ ಆ ನಿಂಬಿಕಾಯಿ ಡಾಕ್ ಕೊಟ್ಟರು, ಆ ಚೀಲ ನಂತರ ನಿಂಬಿಕಾಯಿ ಹರ್ಲಿಕ್ಕೆ ಇದು ಕೊಟ್ಟರು, ಟ್ರೇ ಕೊಟ್ಟರು, ಮತ್ತೆ ಏನೇನೋ ಅವರಿಂದ ಅವಕಾಶಗಳು ಮಾಡಿಕೊಟ್ರು. ಅಂಥವು ಮಾಡಿಕೊಟ್ರು ಅಂತಂದ್ರೆ ರೈತರಿಗೆ ಅನುಕೂಲ. ನೀವು ಇಂಥವು ಏನಾದ್ರು ಬ್ರಿಟಿಷರು ನೀವು ಬರೀ ಲಿಂಬೆ ಅಭಿವೃದ್ಧಿ ಮಾಡೀನಿ, ನಾ ಯಾರೂ ಮಾಡಿಲ್ಲ, ಯಾರು ಮಾಡಿಲ್ಲ ಅಂದ್ರೆ ಎಲ್ಲರೂ ಮಾಡ್ಬೇಕಂತ ಇರ್ತಿರ್ತಾರೆ. ಯಾರು ರಾಜಕಾರಣಿ ಆದರೂ ಎಲ್ಲ ರೈತರ ಪರವಾಗಿ ಇರ್ಬೇಕಾಗ್ತದ, ಎಲ್ಲ ಸಮಾಜದ ಪರವಾಗಿ ಇರ್ಬೇಕಾಗ್ತದ, ಎಲ್ಲ ಜಾತಿ ಪರವಾಗಿ ಇರ್ಬೇಕಾಗ್ತದೆ. ಇದೇ ಇರ್ತೇವೆ. ಅದನ್ನ ಬಿಟ್ಟಿದ್ರೆ ನಾವು ಹೇಳಿಕೆಯನ್ನು ನಾವು ಬಾಯಿಗೆ ಬಂದಂಗೆ ಮಾತಾಡ್ಬೇಕು ಅಂದ್ರೆ ಅಲ್ಲ. ದಯವಿಟ್ಟು ಏನದ ಇವತ್ತಿನ ಹೋರಾಟ ನಮ್ಮ ಸಿರಸೂರು ಒಂದು ಮಾತು ಏನು ಹೇಳಪ್ಪ ಅಂತ ಹೇಳಿದ್ರೆ, ನನಗೂ ಬಹಳ ಮಂದಿ ಫೋನ್ ಹಚ್ಚಿದ್ರು, ಈ ಹೋರಾಟಕ್ಕೆ ಏನಿದ್ರೆ ಹೇಳಿದೆ ಅಂತ ಹೇಳಿ. ಅವರಿಗೆ ಹೇಳಿದ್ರು, ನೋಡ್ರಿ ಇದು ರಕ್ತ ತೋರುವಂಥ ಹೋರಾಟ ಅಲ್ಲ, ಏನು 10-20 ಖರ್ಚು ಕೊಡ್ತಾ ಅಷ್ಟೇ. ಏನು ಭಾಳ ಆದ್ರೆ ಅವ್ರಿಗೆ ಚಾ ಮಾಡಿ ಬಂದಿತ್ತು, ಅದ್ರ ಮೈಕಿದ್ದು ಏನು ಇರ್ತವೆ ಏನ್ರೆ ಇರ್ಬೋದು. ಇದ್ರ ಬಿಟ್ಟು ಏನು ಬರೋಂಗಿಲ್ಲ. ಅದು ಯಾವುದೂ ಏನು ಒಬ್ಬರು ಯಾರಿಗೆ ಏನು ತಿಳ್ಕೊಳ್ಬೇಡ್ರಿ. ಎಲ್ಲರೂ ಕೂಡ ಏನದ ರೈತರ ಸಲುವಾಗಿ ಕಷ್ಟದಲ್ಲಿ ಇರುತ್ತೆ. ರೈತರಿಗೆ ನಾವು ನ್ಯಾಯ ಕೊಡಬೇಕಾಗ್ಯದ. ಅದಕ್ಕೆ ಈಗಿಲ್ಲಂದ್ರೂ ಮುಂದೆ ಸಿಗ್ತದ. ಈಗಿನ ನಾವು ಸ್ಟಾರ್ಟ್ ಮಾಡ್ರಿ ಮೊದಲ ಕೇಳಿ ಹೇಳ್ದಾರ. ಆ ಪಾಪ ಆ ದುಡ್ಡುಗಳು ಒಮ್ಮೆ ಹೇಳಿದವರು 4 ತಗೊಂಡು ನಾವು ಬಿಡಿ ಬಂದರು. ನಾವು ಎಲ್ಲರೂ ಸಹಕಾರ ಮಾಡೋದಕ್ಕೆ ನಿಮ್ಗೆಲ್ಲ ಬಂದಿರುತ್ತೆ. ನಿಮ್ಗೆಲ್ಲ ಮಕ್ಕಳು ಅದ್ರ ಮಾಡಿದ್ರೆ ನಿಮ್ಗೆಲ್ಲರಿಗೂ ಸರ್ಕಾರ ನಮಸ್ಕಾರ. ಯಾಕಂದ್ರೆ ಇಲ್ಲಿ ಯಾವುದೂ ಪಕ್ಷಪಾತ ಯಾವುದೂ ಇಲ್ಲ. ನಾವೇನು ಇಲ್ಲಿ ಹೆಸರು ಮಾಡ್ಕೊಂಡು ಬಂದಿಲ್ಲ. ರೈತರಿಗೆ ನಾವು ಅದರ ನೆರವಾಗಿ ನಿಲ್ಲಬೇಕಾಗ್ಯದ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾವುದೂ ನ್ಯಾಯ ಸಿಗೋಂಗಿಲ್ಲ. ಆ ದೃಷ್ಟಿಯಲ್ಲಿ ಬಂದದ. ಅದಕ್ಕೆ
ಯಾಕಂದ್ರೆ ಈಗ ಇನ್ನು ಹೇಳಿದ್ರು ನಮ್ಗೆ ಇದು ಹ್ಯಾಗೆ ಮಾಡೋದು ಅಂತೇಳಿ ನಮ್ಮ ಹಿರಿಯರು ಹೇಳಿದ್ರು, ಚಾವಿ ಹಾಕ್ಯನಂದ್ರು. ಆದರೆ ಈಗ ಮೊದಲು ಅವ್ರಿಗೆ ಮನವಿ ಕೊಡೋಣ, ಮನವಿ ಕೊಟ್ಟು ಅವ್ರಿಗೆ ತೊಗೊಳೋದಿಲ್ಲ, ಟೈಮ್ ಕೊಡೋಣ. ಅವ್ರು ಏನು ಹೇಳ್ತಾರೆ ನೋಡೋದಾಗಿರಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ರೈತರಿಗೆ ಮತ್ತೊಂದೆಲ್ಲ ಮೀಟಿಂಗ್ ಕರೆದು ಎಲ್ಲರ ಇದು ಯಾವುದಾದ್ರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕರೆದು ಏನದ ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಯ ಏನದ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಒಂದು ಕಷ್ಟಗಳಲ್ಲಿ ಆ ರೈತರಿಗೆ ನಾನು ಭಾಳ ನೋವಿನಿಂದ ನಾನು ಕಣ್ಣ ನೀರು ಬಂದವಲ್ಲ, ರಾತ್ರಿ ಇರ್ತದೆ ಹೇಳಬೇಕಾದ್ರೆ ಅಂತ ಹಿಡ್ಕೊಂಡು ತಿಂತೀರಿ. ಯಾಕಂದ್ರೆ ಯಾವಾಗಲೂ ಅಂತ ರೋಡ್ ಇರ್ತಿಲ್ಲ, ಇದಿರ್ತಿಲ್ಲ, ನಾನು ಫೇಸ್ಬುಕ್ಕಲ್ಲಿ ನೋಡಿದಾಗ ಅಂಥವೆಲ್ಲ. ಯಾಕಂದ್ರೆ 7-8 ವರ್ಷಗಳಲ್ಲಿ ನೀವು ಕೃಷಿ ಬೆಳೆಸಿದ್ದು ಅವ್ರಿಗೆಲ್ಲ ನೀವು ಕೈವಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ನಾನು ಆ ಭಗವಂತ ನಿಮಗೇನು ನಮ್ಮ ರೈತರ ಪರವಾಗಿ ಏನದ ಶಕ್ತಿ ಕೊಡಲಿ. ಮುಂದೆ ಏನದ ಮಾತ್ರ ನೀವು ಪುನಃ ಮುಂದಿನ ಹಚ್ಚಿರೋದ ಮಾತ್ರ ನಿಮಗೆ ಇದರಲ್ಲೇ ಏನದ ನೀವು ಮುಂದೆ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾರು ರೈತರು ಏನದ ಇದು ಮಾಡ್ಕೋಬೇಡ್ರಿ. ಎಲ್ಲ ರೈತರ ಪರವಾಗಿ ಏನೇ ಕಷ್ಟಗಳಿದ್ರೆ ನಾವೆಲ್ಲ ನಾಯಕರು ಕೂಡ ಇಲ್ಲದ ನಿಮ್ಮ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಶುರುವಾತಿನ ಒಂದು ಹೋರಾಟದ ಅದು ಈಗ ನಾವು ಮನೆಯೂ ಕೂಡ ಅದರಲ್ಲಿ ಇನ್ನೊಂದು ವಿಶೇಷ ಹೇಳಿದ್ರೆ ನಮ್ಮ ಮಾರಾಟಗಾರರಲ್ಲಿ ನಮ್ಮ ವಿನಂತಿಯರು ಏನು ನೀವು ಕಮಿಷನ್ ಹೋಗ್ತೀರಿ 100 ರೂಪಾಯಿದಾಗ, ಇವತ್ತು ಒಂದು 1000 ಮಾತ್ರ ಒಂದು 100 ಹೋಗ್ತೀವಿ. ಅದೇ ನಮ್ಮ ಬಾಡಿಗೆ ಹೋಗ್ತದೆ. ಯಾಕಂದ್ರೆ ಕೆಲವೊಂದು ಕಡೆ ಬಿಜಾಪುರದಾಗ ಸೊಲಾಪುರದಾಗ ಕಮಿಷನ್ ಇಲ್ಲ, ರೈತರಿಗಿಲ್ಲ. ರೈತರಿಗೆ ತಗೋಬೇಡ ಅನ್ನೋದು ನಮ್ಗೆ ಒಂದು ಕಳಕಳಿ ಎತ್ತಾಗಿ ಸಮಾಜ. ಅದಕ್ಕೆ ಈ ನಮ್ಮ ಏನು AC ಅವರು, DC ಅವರು, ತಹಸೀಲ್ದಾರರು ಎಲ್ಲರೂ ಕೂಡ ಏನದ ವ್ಯಾಪಾರಸ್ಥರಿಗೆ ಕರೆಸಿ ಏನದ ನಮ್ಮ ರೈತರ ಒಂದು ಕಮಿಷನ್ ಏನದ ತಗೋಬಾರ್ದು ಅನ್ನುವಂಥ ಒಂದು ಬೇಡಿಕೆ ಕೂಡ ಇದರಲ್ಲಿ ನಾವು ಬರ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಮಾತನ್ನು ಹೇಳುತ್ತಾ, ಯಾವುದೇ ಕಷ್ಟಗಳಲ್ಲಿ ಕೂಡ ನಾವೆಲ್ಲ ನಾಯಕರು, ಎಲ್ಲ ಸಮಾಜ, ಎಲ್ಲ ಒಂದು ಸಂಸ್ಕೃತಿವಾಗಿ ಪರವಾಗಿ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಬಂದದಕ್ಕೆ ನೀವೆಲ್ಲರೂ ರೈತರ ಪರವಾಗಿ ಒಂದು ಶಕ್ತಿಯಾಗಿ ಬಂದಿರಿ, ನಮ್ಮ ಒಂದು ಶಕ್ತಿ ಬಂದಿರಿ. ಆ ನಿಟ್ಟಿನೊಳಗೆ ಯಾವುದೇ ಕೆಲಸಕ್ಕೆ ನಾವು ಹಸಿರು ರಾತ್ರಿ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಒಂದು 2 ಮಾತು.